ಇನ್ನು ಪಾಕಿಸ್ತಾನ ಜೊತೆಗೆ ಮ್ಯಾಚು ಅಂತಂದ್ರೆ ಅದು ಗೊತ್ತಿದೆ ಎಷ್ಟರ ಮಟ್ಟಿಗೆ ಈ ಇಂಡಿಯಾ ಮಿಡಿಯುತ್ತೆ ತುಡಿಯುತ್ತೆ ಅಂತ. ಹೀಗಾಗಿನೇ ಎಲ್ಲ ಕಡೆಯಿಂದ ಶುಭ ಹಾರೈಕೆಗಳು. ಪಾಕಿಸ್ತಾನದ ವಿರುದ್ಧ ಗೆದ್ದು ಬನ್ನಿ. ಪಾಕ್ ಬೌಲರ್ಗಳನ್ನು ಹೊಡೆದು ಬಿಸಾಕಿ. ನಿಮ್ಮ ಮೇಲೆ ಶಿವನ ಕೃಪೆ ಇದೆ. ಡಮಾಲ್ ಡಿಮಲ್ ಢಕ್ಕಾ, ಇಂಡಿಯಾ ಗೆಲ್ಲೋದು ಪಕ್ಕಾ, ಈ ರೀತಿಯ ಘೋಷಣೆಗಳು. ಈ ಸಲ ಪಾಕಿಸ್ತಾನ ಎಂಥ ಬ್ಯಾಟ್ಸ್ಮನ್ ಎಂಥ ಬೌಲರ್ ಬಂದರೂ ನಮ್ಮಂಥ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಅಂತ ಬ್ಯಾಟ್ಸ್ಮನ್ಗಳು ಪಾಕಿಸ್ತಾನ ಬೌಲರ್ಸ್ಗಳನ್ನ ಹೊಡೆದು ಬಿಸಾಕಿ ಮತ್ತು ಬೌಲಿಂಗ್ ಲೈನಪ್ಪಲ್ಲಿ ಅವ್ರ ಬ್ಯಾಟ್ಸ್ಮನ್ಗಳನ್ನ ಬೂಮ್ರಾ, ವರುಣ್ ಚಕ್ರವರ್ತಿ ಅಂತವರು ಅವ್ರನ್ನ ಬ್ಯಾಟಿಂಗ್ ಲೈನಪ್ನ ಮಣಿಸಿ ಭಾರತ ಗೆದ್ದು ಬರಲ್ಲ ಎಂದು ನಾವೆಲ್ಲ ಆಶಿಸ್ತೇವೆ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಿನ್ನೆ ಮೊನ್ನೆದ ವರ್ಷದಿಲ್ಲ, ಅದು ಗೊತ್ತಿರೋಂಗೆ 75 ವರ್ಷ 78 ವರ್ಷ ಇದೆ. ಅದು ಪೊಲಿಟಿಕಲ್ ಆಗಲಿ ಮ್ಯಾಚ್ ಆಗಲಿ ಗೆದ್ದಿದ್ದು ಇಂಡಿಯಾನೇ ಯಾವಾಗಲೂ. ಅವರೇ ಇಂಡಿಯಾದಲ್ಲಿ ಆಡಲಿಕ್ಕೆ ಭಯಪಟ್ಟು ಬೇರೆ ಕಡೆ ಆಡ್ತಿದ್ದಾರೆ. ಬಟ್ ಇಂಡಿಯಾ ವಿಲ್ ನೆವರ್ ಸಬ್ಸೈಡ್. ಈ ಸಲ ಶಿವರಾತ್ರಿ ಹಬ್ಬದ ದಿನನೇ ನಮ್ಮ ಮ್ಯಾಚ್ ಬಿದ್ದಿದೆ. ಶಿವನ್ ಕೃಪೆ ನಮ್ಮ ಇಂಡಿಯಾದ ಮೇಲೆ ಇರುತ್ತೆ ಅಂತ ಭಾವಿಸ್ತಾ ಜೈ ಇಂಡಿಯಾ. ಈ ಸಲ ನಮ್ಮ ಕಪ್ ನಮ್ದೇ. ಲಾಸ್ಟ್ ಟೈಮು ಇಂಡಿಯಾದಲ್ಲಿ ಇಶಾನ್ ಕಿಶನ್ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು, ಮತ್ತೆ ಬೂಮ್ರಾ ಅವರೆಲ್ಲ ಇದ್ದಾರೆ. ಈ ಸಲ ಕಾನ್ಫಿಡೆನ್ಸ್ ಎಲ್ಲ ಓವರ್ ಕಾನ್ಫಿಡೆಂಟ್ ಇದೆ ಗೆಲ್ತಾರೆ ಅಂತ. ಜೈ ಇಂಡಿಯಾ. ಸರ್ ಖಂಡಿತವಾಗ್ಲೂ ಬೌಲಿಂಗ್ ಅಂತ ಹೇಳೋದಾದರೆ ಬೂಮ್ರಾ ಇದ್ದೇ ಇರ್ತಾರೆ. ಜೊತೆಗೆ ಸಿರಾಜ್ ಅವರು ಆಗಿರ್ಬೋದು. ಬ್ಯಾಟಿಂಗಲ್ಲಿ ಖಂಡಿತವಾಗ್ಲೂ ಇಶಾನ್ ಕಿಶನ್ ತುಂಬ ಚೆನ್ನಾಗಿ ಆಡಿ ಫಾರ್ಮಲ್ಲಿದ್ದಾರೆ. ಲಾಸ್ಟಲ್ಲಿ ಏನು ನಡೆದಿತ್ತು ಮ್ಯಾಚು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಲಾಸ್ಟ್ ಟೈಮ್ ನಡೆದಾಗ ರೋಹಿತ್ ಶರ್ಮಾ ಇವರಿಬ್ಬರು ಸಹ ಗೆಲುವಿಗೆ ಕಾರಣ ಆಗಿರು. ಈ ಸರು ಸಹ ಇಶಾನ್ ಕಿಶನ್ ಆಗಿರ್ಬೋದು, ಬೂಮ್ರಾ ಆಗಿರ್ಬೋದು, ಖಂಡಿತವಾಗ್ಲೂ ಮ್ಯಾಚ್ ಕೆಲಸಕ್ಕೆ ಇವರು ಸಪೋರ್ಟ್ ಆಗಿ ನಿಂತ್ಕೊತಾರೆ. ಚೆನ್ನಾಗಿ ಆಡ್ತಿದ್ದಾರೆ. ಅಭಿಷೇಕ್ ಶರ್ಮಾ ಇದ್ದಾರೆ, ಮತ್ತು ಇಶಾನ್ ಕಿಶನ್ ಇದ್ದಾರೆ, ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಸರ್. ಲಾಸ್ಟ್ 2 ಮ್ಯಾಚಿಂದ ಇಶಾನ್ ಕಿಶನ್ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ. ಆ್ಯಂಡ್ ಸೂರ್ಯಕುಮಾರ್ ಇದ್ದಾರೆ, ಕ್ಯಾಪ್ಟನ್ ಇದ್ದಾರೆ. ಹಾಗೆ ಹಾರ್ದಿಕ್ ಪಾಂಡೆ ಇದ್ದೇ ಇದ್ದಾರೆ ಸರ್. ಹಂಗೆ ಬೌಲಿಂಗಲ್ಲೂ ಇದ್ದು ಅಂದರೆ ಬೂಮ್ರಾ ಇದ್ದಾರೆ ಯಾರ್ಕರ್ ಹೊಡಿಯೋಕ್ಕೆ. ನಾವು ಇಂಡಿಯಾ ಗೆದ್ದೇ ಗೆಲ್ತೀವಿ ಸರ್, 100% ಗೆದ್ದೇ ಗೆಲ್ತೀವಿ. ಜೈ ಇಂಡಿಯಾ. ಈ ಸತಿ ನಮಗೆ ಎಲ್ಲರಿಗೂ ಹೋಪ್ ಇದೆ ಇಂಡಿಯಾನೇ ಗೆಲ್ಲುತ್ತೆ ಅಂತ. ಯಾವಾಗಲೂ ಇಂಡಿಯಾ ಪಾಕಿಸ್ತಾನ್ ಫೈಟು ಯಾವುದ್ರಲ್ಲೇ ಆದ್ರೂ ಇಂಡಿಯಾನೇ ಯಾವಾಗಲೂ ಗೆಲ್ಲುತ್ತೆ. ಈ ಸತಿನೂ ಇಂಡಿಯಾನೇ ಕೂಡ ಗೆಲ್ಲುತ್ತೆ. ನಮ್ಮ ಕಡೆ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಇಶಾನ್ ಕಿಶನ್ ಇದ್ದಾರೆ, ಬುಮ್ರಾ ಬೆಸ್ಟ್ ಬೌಲರ್ ಆಗಿದ್ದಾರೆ. ಸೊ ನಮ್ಮ ಟೀಮು ಕೂಡ ತುಂಬ ಸ್ಟ್ರಾಂಗ್ ಆಗಿದೆ ಕಂಪೇರಿಡ್ ಟು ಪಾಕಿಸ್ತಾನ. ಎಲ್ಲರಿಗೂ ಜೋಶ್ ಇರುತ್ತೆ, ನಮಗೂ ಅಷ್ಟೇ ಜೋಶ್ ಇದೆ. ನೋಡಬೇಕು ಅಂತ. ಇಂಡಿಯಾ ಗೆಲ್ಲುತ್ತೆ, ಗೆಲ್ಲೇಬೇಕು. ಆಲ್ ದ ಬೆಸ್ಟ್ ಇಂಡಿಯಾ. ಇಂಡಿಯಾ ಕ್ರಿಕೆಟ್ ಮ್ಯಾಚ್ ಅಂದರೆ ಅದು ವಾರ್, ಪಾಕಿಸ್ತಾನ ಇಂಡಿಯಾ ಬಾರ್ಡ್ರಲ್ಲಿ ಏನು ವಾರ್ ಆಗ್ತದೋ ಅದೇ ಟೈಪು ಹೈಪ್ ಕ್ರಿಯೇಟ್ ಆಗೈತೆ. ಒಂದೊಂದು ಬಾಲು ಇಂಪಾರ್ಟೆಂಟು. ಜನಗಳು ಪ್ಲೇಯರ್ಸ್ಗಳು ಎಮೋಷನ್ ಆಗ್ತಾರೋ ಇಲ್ವೋ, ಬಟ್ ಜನಗಳಂತೂ ಪ್ರತಿ ಬಾಲಿಗೂ ಎಮೋಷನಲ್ ಆಗ್ತಾರೆ. ಅಷ್ಟು ಅಟ್ಯಾಚ್ಮೆಂಟ್ನ ಕ್ರಿಕೆಟಲ್ಲಿ ಇಂಡಿಯಾದವರು ಬೆಳೆಸ್ಕೊಂಡವ್ರೆ. ಒಳ್ಳೇದಾಗಲಿ ಇಂಡಿಯಾ, ಆಲ್ ದ ಬೆಸ್ಟ್ ಇಂಡಿಯಾ. ಇಂಡಿಯಾ 100% ವಿನ್ ಆಗಿದೆ. ಭಾರತ ಗೆದ್ದು ಬರಲಿ ಅಂತ ನಮ್ಮೆಲ್ಲರ ಆಶಯ. ಖಂಡಿತವಾಗ್ಲೂ ಭಾರತದ ಟೀಮು ಈ ಸರಿ ತುಂಬ ಚೆನ್ನಾಗಿದೆ. ಪವರ್ ಹಿಟ್ಟರ್ಸ್ ಇದ್ದಾರೆ ನಮ್ಮ ಟೀಮಲ್ಲಿ. ಮತ್ತು ಮ್ಯಾಚ್ ನೋಡೋರಿಗೆ ತುಂಬ ಚೆನ್ನಾಗಿರುತ್ತೆ. ಇಂಡಿಯಾ ಏನಾದರೂ ಒಳ್ಳೆ 250 240 ಸ್ಕೋರು ಏನಾದರೂ ಮಾಡಿದರೆ ಭಾಳ ಚೆನ್ನಾಗಿರುತ್ತೆ ಮ್ಯಾಚ್ ನೋಡೋಕ್ಕಾಗಿ. ಸೊ ಹಾಗಾಗಿ ಇದು ತುಂಬ ಹೈ ವೋಲ್ಟೇಜ್ ಪಂದ್ಯ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಇಂಡಿಯಾ ಗೆದ್ದು ಬರಲಿ ಅಂತ ನಾನು ಆಶಿಸ್ತೀನಿ. ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಅಂದರೆ ಇಡೀ ಪ್ರಪಂಚನೇ ನೋಡ್ತಾ ಇರುತ್ತೆ. ಈಗೂ ಕೂಡ ನಾವು ಗೆಲ್ತೀವಿ ಅಂತ ಭರವಸೆ ಇದೆ. ನಮ್ಮ ಇಂಡಿಯಾನೇ ಗೆಲ್ಲುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಇಂಡಿಯಾನೇ ಗೆಲ್ಲುತ್ತೆ. ವಾರಲ್ಲೂ ಇಂಡಿಯಾ ಗೆದ್ದಿದ್ದೀವಿ. ಇವಾಗ ಮ್ಯಾಚ್ ಆಡಲ್ಲ ಅಂತ ಹೇಳಿ ಪಾಕಿಸ್ತಾನವ್ರು ಇವಾಗ ಮ್ಯಾಚ್ ಆಡ್ತಿದ್ದಾರೆ. ಇವಾಗ ಮ್ಯಾಚಲ್ಲೂ ಗೆಲ್ಲಬೇಕು ಅಂತ ನಾವು ಹೇಳ್ತಿದ್ದೀವಿ. ಆಲ್ ದ ಬೆಸ್ಟ್ ಇಂಡಿಯಾ. 2 ಟೀಮು ಟಫ್ ಆಗಿದೆ. ಇವತ್ತು ಯಾವ್ದು ಗೆಲ್ಲುತ್ತೆ ಅಂತ ನೋಡಬೇಕು. ನಾವಂತೂ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಇಂಡಿಯಾ ಗೆಲ್ಲಬೇಕು ಅಂತ ಕೇಳ್ಕೊತೇನೆ. ಯಾವಾಗಲೂ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಬಿತ್ತು ಅಂತಂದ್ರೆ ಅದರದೊಂದು ಹೊರಪನ ಬೇರೆ. ಗ್ರೌಂಡಿಗೆ ಬಂದು ಇಳಿದ್ರು ಅಂದರೆ ಹೆಣ್ಣು ಗಂಡು ದೊಡ್ಡವರು ಸಣ್ಣವ್ರು ಭೇದ ಭಾವ ಇಲ್ಲದೇ ನಾವು ಕ್ರಿಕೆಟ್ ಮ್ಯಾಚನ್ನು ನೋಡ್ತೀವಿ. ಅದ್ರದ್ದು ಕ್ರೇಜನ ಬೇರೆ ಇರ್ತೈತಿ. ಅದಕ್ಕೋಸ್ಕರ ನಮ್ಮ ಇಂಡಿಯಾ ಗೆದ್ದು ಬರಲಿ, ಗೆದ್ದು ಬಂದೇ ಬರ್ತೈತಿ. ಆಲ್ ದ ಬೆಸ್ಟ್ ಇಂಡಿಯಾ. ಏನು ಪಾಕಿಸ್ತಾನವನ್ನು ಮಟ್ಟ ಹಾಕಿ ಹೆಚ್ಚಿನ ಒಂದು ರನ್ನನ್ನು ಗಳಿಸುವ ಮೂಲಕ ಭಾರತ ದೇಶ ವಿಜಯ ಸಾಧಿಸಬೇಕು. 100ಕ್ಕೆ 100ರಷ್ಟು ನಮ್ಮ ಭಾರತ ದೇಶ ಗೆಲ್ಲುತ್ತೆ ಅಂತಕ್ಕಂಥ ವಿಷಯವನ್ನು ನಾನು ಹೇಳುತ್ತಾ ಎಲ್ಲ ಆಟಗಾರರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ.